आय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाममृतं प्रयच्छति समां पायाद्गुणोद्यन्मणिः। जनो यां प्रत्यूहे जननसमयेऽथापि विपदि स्मरत्यद्धानाशे ननु खलु ततोऽन्यत्र समये स्मृताया संतापं हरति च मुदैवाशु परया परब्रह्माणि सा ननु विजयते मद्धृदि सदा। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। व्यासेनो विप्तबीजश्रुतिभुवि भगवत्पादलब्धाङ्कुरश्रीः प्रत्नैरीषत्प्रभिन्नो जनिजयमुनिना सम्यगुद्भिन्नशाखः। मौनीशौ व्यासराजाद्विदितकिसलयः पुष्पितोऽयं जयीन्द्र अद्य श्रीराघवेन्द्राद्विलसति फलितो मध्वसिद्धान्तशाखी। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। यस्य प्रचण्डतपसा श्रुतिगीतरुत्तः तुष्टो हरिः किल वशं वदतामवाप। श्रीमध्वसन्मतपयो निधिपूर्णचन्द्रः श्रीविष्णुतीर्थमुनिराण्मुदमातनोतु। श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। ಕಳೆದ 6 ದಿನಗಳ ಯಶಸ್ವಿ ಸಪ್ತಾಹದ ಮಹತ್ತರವಾದ ಘಟ್ಟಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ. ಈಗೆಲ್ಲ ನಮ್ಮ ಗಮನ ಎಲ್ಲ ಮನೆ ಕಡೆಯೇ ಇರ್ತದೆ. ಒಂದೊಂದೇ ಬ್ಯಾಗಿನಲ್ಲಿ ಸಾಮಾನು ಹಾಕ್ತಕ್ಕಂಥದ್ದು, ಏನೇನು ಮರ್ತೀವಿ ಅದನ್ನೆಲ್ಲ ನೆನಪು ಮಾಡಿಕೊಳ್ತಕ್ಕಂಥದ್ದು ಸಹಜ. ಆದರೆ ಅದನ್ನು ಒಳಗೆ ಹಾಕುವುದರ ಜೊತೆಗೆ ಈಗ ನಮಗೆ ಇಲ್ಲಿ ಸಿಕ್ಕಿರತಕ್ಕಂಥ ಒಂದು ಸಂಸ್ಕಾರದ ಲಾಭವನ್ನು ಕೂಡ ತಲೆಯ ಒಳಗಡೆ ಹಾಕ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಒಂದು ಪವಿತ್ರವಾಗಿರತಕ್ಕಂಥ ಒಂದು ಸ್ಥಳ, ಪುಣ್ಯವಂತರಾಗಿರ್ತಕ್ಕಂಥ ಮಹಾಜ್ಞಾನಿಗಳ ಸಹವಾಸ, ಇದೆಲ್ಲವನ್ನು ಕೂಡ ಒದಗಿಸಿ ಮಂತ್ರಾಲಯದಲ್ಲಿ ಅರ್ಚಕ ಮನೆತನದಿಂದ ಬಂದಿರತಕ್ಕಂಥ ಪೂಜ್ಯ ಆಚಾರ್ಯರು ನಮಗೆಲ್ಲ ಕರುಣಿಸಿರತಕ್ಕಂಥದ್ದು. ಇದು ಲಾಭ ಅವ್ರಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಖಂಡಿತವಾಗಲೂ ಕೂಡ ನಮಗೆ ಆಗೇ ಆಗ್ತದೆ. ಅವರ ಲಾಭ ತಗೊಂಡು ನಾವೇನು ಮಾಡಬೇಕು? ನಮಗೆ ಜ್ಞಾನದ ಲಾಭ, ಆ ಜ್ಞಾನವನ್ನು ಕೊಟ್ಟಿರತಕ್ಕಂಥ ಪುಣ್ಯ ಅವ್ರಿಗೆ ಖಂಡಿತವಾಗಲೂ ಸಿಗ್ತದೆ. ಈ ಒಂದು ಸಪ್ತಾಹ ಒಂದು ರೀತಿಯಲ್ಲಿ ಕುಂಭಮೇಳ ಸಪ್ತಾಹ ಅಂತಾಗಿದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಉಪನ್ಯಾಸಗಳಲ್ಲಿ ಕುಂಭಮೇಳದ ವಿಷಯವನ್ನೇ ತಗೊಂಡು ಆ ಗಂಗೆ ಅಡವಿರಾಯನ ಗರ್ಭಗುಡಿಯ ಮುಂದುಗಡೆಗೆ ಹರಿಯುವಂತೆ ಈ ಒಂದು ಸಪ್ತಾಹದ ಪ್ರವಾಹ ಹರಿದಿದೆ. ಅದಕ್ಕೋಸ್ಕರವಾಗಿ ಮತ್ತೆ ಗಂಗೆಯನ್ನು ಕನ್ನಡದ ಕವಿಗಳು ಸ್ಮರಣೆ ಮಾಡಿದಂತೆ ಗಂಗೆಯನ್ನು ಸ್ಮರಣೆ ಮಾಡಿ ಗಂಗೆಯ ತೀರ್ಥವನ್ನು ನಾವು ನೋಡಿ ತದನಂತರದಲ್ಲಿ ಶ್ರೀಪೂರ್ಣ ಬೋಧ ಗುರುತೀರ್ಥದ ಕಡೆಗೆ ಹೋಗೋಣಂತೆ.
30 ದಿನಗಳ ಪರ್ಯಂತರವಾಗಿ 4 ಕಿಲೋಮೀಟರ್ ನಡೆದು ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ಬಂದಿರತಕ್ಕಂಥ ಸದ್ಬ್ರಾಹ್ಮಣರಿಗೆ ಆಯಾ ಸಮಯಕ್ಕೆ ತಕ್ಕಂಗೆ, ಬಸ್ಸಿಗೆ ತಕ್ಕಂಗೆ, ಟ್ರೇನಿಗೆ ತಕ್ಕಂಗೆ, ಅವರ ವಾಹನಕ್ಕೆ ತಕ್ಕಂಗೆ ವ್ಯವಸ್ಥೆಯನ್ನು ಮಾಡಿ ನೇರವಾಗಿ ಇಲ್ಲಿಗೆ ಬಂದು ತಮ್ಮೆಲ್ಲ ಪುಣ್ಯವನ್ನು ಕೂಡ ಇಲ್ಲಿ ಧಾರೆ ಎರೆದಿರ್ತಕ್ಕಂಥ ಮಹಾಜ್ಞಾನಿವರೆಣ್ಯರು ಇವತ್ತು ಅವರು ಉಪಸ್ಥಿತಿ ಇಲ್ಲ ಅಂದರೂ ಕೂಡ ಮಳೆ ನಿಂತರೂ ಮಳೆಯ ನೀರು ನಿಲ್ಲದಂತೆ ಅವರು ಒಂದು ರೂಪದಿಂದ ಇಲ್ಲಿ ಇದ್ದುಕೊಂಡಿದ್ದಾರೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಗಂಗೆಯನ್ನು ಹೇಳುವಾಗ ಒಬ್ಬ ಕನ್ನಡದ ಕವಿ ಹೇಳ್ತಾನೆ, ಆಸುರ ಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗೀರಥಿ, ಭಾರತ ಮಾತೆಯ ಪುಣ್ಯದಲ್ಲಿ ಧನ್ಯತೆ ಪಡೆದಿಹ ಪುಣ್ಯವತಿ, ಹಿಂದೂ ದೇಶದ ಕಣ ಕಣ ಜನಮನ ಪಾವನಗೊಳಿಸಿದ ಪುಣ್ಯವತಿ, ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ಮತ್ತೊಬ್ಬ ಕವಿ ನಾನೇನು ಕಡಿಮೆ ಅಂತನವನು, ಗೋದಾವರಿ ಕೃಷ್ಣ ತುಂಗೆಯರು ಹರಿದಿಹರು ಇಲ್ಲಿ ನಾಡ ಮಕ್ಕಳ ಮುದದಿ ಪೋಷಿಪರು, ಗೋದಾವರಿ ಕೃಷ್ಣ ತುಂಗೆಯರು ಹರಿದಿಹರು ಇಲ್ಲಿ ನಾಡ ಮಕ್ಕಳ ಮುದದಿ ಪೋಷಿಪರು, ಭಾರತಾಂಬೆಗೆ ಹಾರದಂತೆ ಹರಿಯುತಿಹಳು ತಾಯಿ ಗಂಗೆ, ನಾಡ ಮಕ್ಕಳ ಪಾಪ ತೊಳೆಯುವಳೋ ಈ ಪುಣ್ಯ ಭೂಮಿ, ಎಂಥ ಬಲು ಸೊಬಗಿನದು ನಮ್ಮ ದೇಶ, ಈ ನಮ್ಮ ತಾಯ್ನೆಲ ಎಂಥ ಬಲು ಸೊಬಗಿನದು ನಮ್ಮ ದೇಶ. ಈ ರೀತಿ ಗಂಗೆಯನ್ನು ವರ್ಣನೆ ಮಾಡಲಿಕ್ಕೆ ಪೈಪೋಟಿ ನಿಂತಂತೆ ಗಂಗೆ ತುಂಗೆ ಕಾವೇರಿಯ ಜಲ ನಮಗಾಗಿಯ ಎಂದು ಮನ ಮಾಡಿಂದು ದುಡಿಯಲು ಬಂದು ಆಲಸ ಬಿಡುತ್ತಿಂದು, ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಬೆಳೆಯನ್ನು, ಬೆವರಿನ ಹೊಳೆಯೇ ಹರಿಯಲಿ ಇಂದು ಕೊಚ್ಚುತ ಕೊಳೆಯನ್ನು ಎಲ್ಲ ಕೊಳೆಯನ್ನು ತೆಗಿತಕ್ಕಂಥ ಶಕ್ತಿ ಆ ಗಂಗೆಗೆ ಇದೆ ಅಂತ ಹೇಳ್ತಾ, ಹರನ ಅಡಿಯಿಂದ ಹರಿಯ ಮುಡಿಯಿಂದ ಶಿವನ ತೊಡೆಯಿಂದ ಋಷಿಯ ತೊಡೆಯಿಂದ ಶಿವನ ಜಡೆಯಿಂದ ಉತ್ತರದ ಕಡೆಯಿಂದ ಹರಿದು ಬಾ ತಾಯೆ ಹರಿದು ಬಾ ಅಂಥೇಳಿ ಕನ್ನಡದ ಕವಿಗಳು ಆ ರೀತಿ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಗಂಗೆ ತುಂಗೆಯರ ಅಮೃತಸ್ತನ್ಯ ಕುಡಿಸುತ್ತ ಮಾಡಿದೆ ಜೀವನ ಧನ್ಯ, ಮುಡುಪಿದು ಬದುಕು ನಿನಗೆ ಅನನ್ಯ, ಕ್ಷಣ ಕ್ಷಣ ಬಲಶಲವು ನಮ್ಮಿ ತಾಯಿ ನೆಲವು, ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ. ಈ ರೀತಿ ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಕನ್ನಡದಲ್ಲಿ ಹೇಳಿದ್ದಾರೆ, ಎಲ್ಲರೂ ಪೂರ್ಣ ವರ್ಣನೆಯನ್ನು ಮಾಡಿದ್ದಾರೆ. ಜಗನ್ನಾಥ ಪಂಡಿತನಿಂದ ಹುಬ್ಬಳ್ಳಿಯ ಪಂಡಿರನಾಥಾಚಾರ ಪಂಡಿತನವರೆಗೂ ಕೂಡ ಗಂಗೆಯನ್ನು ಸ್ಮರಿಸದೇ ಇರತಕ್ಕಂಥವ್ರು ಯಾರು? ಅಂಥ ಗಂಗೆಯಲ್ಲಿ 30 ದಿನಗಳ ಕಾಲ ಸ್ನಾನಾದಿಗಳನ್ನು ಮಾಡಿ ಈ ಮಹಾನುಭಾವರು ಬಂದಿರತಕ್ಕಂಥದ್ದು. ಅದಕ್ಕೆ ಗಂಗೆ ಧರೆಗೆ ಇಳಿಯುವಾಗ ಕೇಳಿದ್ಲು, ಸ್ವಾಮಿ ಕಲಿಯುಗದಲ್ಲಿ ಪಾಪಿಗಳು ಹೆಚ್ಚಾಗಿದ್ದಾರೆ, ಆ ಜನ ಪಾಪವನ್ನು ಮಾಡಿ 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 ನನ್ನಲ್ಲಿ ಸ್ನಾನ ಮಾಡಿ ನಾನು ಪೂರ್ತಿಯಾಗಿ ಪಾಪಿಯಾಗಿ ಹೋಗ್ತೀನಲ್ಲ, ಆಗ ನನ್ನನ್ನು ರಕ್ಷಣೆ ಮಾಡೋರು ಯಾರು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಪ್ರಾಯೇಣ ತೀರ್ಥಾಧಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಏನಮ್ಮ ಹಿಂಗಂತಿ ನೀನು? ಜ್ಞಾನಿಗಳಾಗಿರ್ತಕ್ಕಂಥವರು, ಋಷಿಗಳಾಗಿರ್ತಕ್ಕಂಥವರು, ಪುಣ್ಯವಂತರು, ಅತ್ಯಂತ ಮಹಾಪುರುಷರು, ಈ ಎಲ್ಲ ಜ್ಞಾನಿವರೇಣ್ಯರು ನಿನ್ನಲ್ಲಿ ಬಂದು ಸ್ನಾನ ಮಾಡುವುದರಿಂದ ಕಲಿಯುಗದಲ್ಲಿ ಜನ ಪಾಪ ಮಾಡಿ ಏನು ನಿನ್ನನ್ನು ಪೂರ್ತಿ ಆ ಒಂದು ಪಾಪದ ಒಂದು ಪಾಪಿ ಆಗಿರ್ತೀಯೋ, ಅವರು ಸ್ನಾನ ಮಾಡುವುದರಿಂದ ನೀನು ಪುಣ್ಯವಂತರಾಗ್ತೀಯ ಅಂತ ಹೇಳಿದ್ಯಾಕೆ?
ಕಳೆದ ಒಂದು ವಾರದಿಂದ ವಿಭೂತಿ ರೂಪವನ್ನು ನಮಗೆ ಎಲ್ಲರಿಗೂ ಕೂಡ ಸ್ಮರಣೆಯನ್ನು ಮಾಡಿಸಿ ವಿಭೂತಿ ಚಿಂತನೆಯನ್ನು ಮಾಡಿ ನಮ್ಮ ಫಲಿಮಾಲ ತೀರ್ಥ ಶ್ರೀಪಾದಂಗಳಂಥವರು ಗಂಗೆಯಲ್ಲಿ ಮಿಂದಿದ್ದರಿಂದ ನಾವು ಮಾಡಿದ ಪಾಪವನ್ನು ತೊಳಿತಕ್ಕಂಥ ಒಂದು ಕಾರ್ಯ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಗಂಗೆಯ ವರ್ಣನೆಯನ್ನು ಮಾಡ್ತಾರೆ. ಈ ರೀತಿ ಇನ್ನು ಪ್ರಸ್ತುತವಾಗಿರ್ತಕ್ಕಂಥ ವಿಷಯ ರಾಯರು. ಇವತ್ತಿನ ದಿವಸ ನಮಗೇನೂ ಗೊತ್ತಿಲ್ಲ ಅಂದರೆ ಗೊತ್ತಿರೋದು ಒಂದೇ, ರಾಯರು. ರಾಯರು ನಮ್ಮ ತಂದೆ ಹೌದು, ತಾಯಿ ಹೌದು, ಬಂಧು ಹೌದು, ಬಳಗ ಹೌದು, ನಮ್ಮ ಆತ್ಮೀಯರು ಹೌದು, ನಮ್ಮ ಸ್ನೇಹಿತರು ಹೌದು, ನಮ್ಮ ಗುರುಗಳು ಹೌದು, ನಮ್ಮ ಅತ್ಯಂತ ಪ್ರೀತಿದಾಯಕರಾಗಿರ್ತಕ್ಕಂಥವ್ರು ಹೌದು. ನಾವು ರಾಯರ ಎದುರುಗಡೆಗೆ ಹೇಳದೇ ಇರತಕ್ಕಂಥ ವಿಷಯವೇ ಇಲ್ಲ. ನಮ್ಮ ಮನೆಯ ಯಾವುದೇ ಒಂದು ವೈಭವದ ಕಾರ್ಯಕ್ರಮ ಆದಾಗ ಏನು ಸ್ವಾಮಿ ಭರ್ಜರಿ ಮಾಡಿದ್ರಿ ಅಂದರೆ ರಾಯರ ಮನಸ್ಸಿಗೆ ಬಂದಿದೆ ಅಂತ ಇಷ್ಟು ಕೈ ಮಾಡ್ತೀವೋ ಇಲ್ವೋ? ನಮ್ಮ ಮನೆಯಲ್ಲಿ ಮಗ ಸತ್ನೋ, ತಂದೆ ಸತ್ನೋ, ಏನೋ ಆಘಾತ ಆಯಿತೋ, ಏನು ಸ್ವಾಮಿ ಹಿಂಗಾಯ್ತಲ್ಲ ಅಂದಾಗ ರಾಯರ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳ್ತೀವೋ ಇಲ್ವೋ? ಈ ರೀತಿಯಾಗಿ ರಾಯರು ಅನ್ನೋದು ನಮ್ಮ ಜೀವನದ ಹಾಸು ಹೊಕ್ಕು ಆಗಿದೆ. ನಮಗೆ ಆ ಅಗರ್ಭದಲ್ಲಿರುವಾಗ ರಾಯರು ಬೇಕು, ಭೂಗರ್ಭಕ್ಕೆ ಹೋಗುವಾಗ ರಾಯರು ಬೇಕು. ಯಾಕಂದರೆ ಅವರು ಅಗರ್ಭ ಮಹಾವೈಷ್ಣವರಯ್ಯ. ಹೌದು ಸ್ವಾಮಿ, ಅವರು ಅಗರ್ಭ ವೈಷ್ಣವರು ಯಾವಾಗಾದರೂ ಯಾವ ಆ ಒಂದು ಹಿರಣ್ಯಕಶಿಪುವಿನ ಮನೆಯಲ್ಲಿ ಅವತಾರವನ್ನು ಮಾಡಿ ಆ ಖಯಾದುವಿನ ಗರ್ಭದಲ್ಲಿ ಏನು ಹುಡ್ತಾರೋ ಆ ಸಂದರ್ಭಕ್ಕೆ ಮುಂಚಿತವಾಗಿಯೇ ಅವರಿಗೆ ದೇವತೆಗಳ ಕಾಟದಿಂದ ಈಗ ಹುಟ್ಟಿರ್ತಕ್ಕಂಥ ಹಿರಣ್ಯಕಶಿಪುವೇ ಸಾಕು, ಈಗ ಇವನನ್ನು ಹೊಸಕಿ ಹಾಕಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿ ಸಾಕ್ಷಾತ್ ದೇವಾನುದೇವತೆಗಳು ಬಂದು ಖಯಾದುವಿನ ಗರ್ಭದ ಆ ಒಂದು ಪಾತವನ್ನು ಮಾಡಬೇಕು ಅಂತ ನಿಂತ ಸಂದರ್ಭದಲ್ಲಿ ನಾರದ ಮಹರ್ಷಿಗಳಲ್ಲಿ ಬರ್ತಾರೆ. ಏನು ಮಾಡ್ತಾ ಇದ್ದೀರಿ ದೇವತೆಗಳೇ, ಬುದ್ಧಿ ಇದೆಯಾ ನಿಮಗೆ? ಒಳಗಿರ್ತಕ್ಕಂಥದ್ದು ಸಾಮಾನ್ಯ ಏನ್ರೋದು? ಸಾಮಾನ್ಯ ಅಲ್ರಪ್ಪ, ಮೊದಲು ಕ್ಷಮೆ ಕೇಳ್ರಿ ಅಂತ ಹೇಳಿ ಆ ಗರ್ಭದ ಒಳಗಿರ್ತಕ್ಕಂಥ ಮಹಾತ್ಮನ ವಿಷಯವನ್ನು ಹೇಳಿದಾಗ ಯಾರು ಕೊಲ್ಲಲೆಕ್ಕ ಬಂದಿದ್ದರೋ ಅವರು ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಹಾಕಿ ಹೋದರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮಾತ್ರ ಅಲ್ಲ, ಆ ತಾಯಿ ಕೇಳ್ಕೊಂಡ್ಲು, ನನಗೆ ಬೇರೆಯವರ ಭಯ ಇದೆ ಈ ನನ್ನ ಮಗುವಿಗೆ, ನನ್ನ ಗಂಡ ತಪಸ್ಸನ್ನು ಮುಗಿಸಿ ಬರುವವರೆಗೂ ಕೂಡ ಈ ಒಂದು ಗರ್ಭ ಒಳಗಡೆಗೆ ಇರುವಂತೆ ನೀವು ಆಶೀರ್ವಾದ ಮಾಡಿ ಅಂತ ನಾರದರನ್ನು ಕೇಳಿದಾಗ 1000 ವರ್ಷಗಳ ಪರ್ಯಂತರವಾಗಿ ಆ ಮಗು ಗರ್ಭದಲ್ಲಿ ಕೂತಿತ್ತು. ಗರ್ಭವಾಸ ಅಂದರೆ ಸಾಮಾನ್ಯ ಅಲ್ಲ, ಅದು ಆ ಕಡೆ ಈ ಕಡೆ ಹೊಳ್ಳೋ ಹಾಗಿಲ್ಲ. ಒಳಗಡೆಗೆ ಜಲ ತುಂಬಿದ ಒಂದು ಸ್ಫೂರ್ತಿಯಾಗಿ ನಾವು ಕುಗ್ಗಿಕೊಂಡೇ ಇರಬೇಕು. 1000 ವರ್ಷ ಇದ್ದರೂ ಕೂಡ ನಮ್ಮ ಪ್ರಹ್ಲಾದ ರಾಜರು ಏನು ಸಾಮಾನ್ಯವಾಗಿ ಕೂಡಲಿಲ್ಲ. ನಾರದ ಋಷಿಗಳಿಂದ ಅನೇಕ ವಿಷಯಗಳನ್ನು, ಜ್ಞಾನಗಳನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ಎಲ್ಲ ನಮ್ಮ ವೈಷ್ಣವರ ಆ ಪ್ರಮೇಯ ವಿಷಯಗಳನ್ನು ಎಲ್ಲವನ್ನೂ ಕೂಡ ಅವರಿಂದ ಚಿಂತನೆಯನ್ನು ಮಾಡ್ತಾ 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 ಮಗು ಒಳಗಡೆಗೆ ಇತ್ತು. ಮಾತ್ರ ಅಲ್ಲ, ಅನೇಕ ದಿನಗಳು ಖಯಾದುಗೆ ನಿದ್ದೆ ಹತ್ತಿದಾಗೂ ಕೂಡ ಆ ನಾರದ ಋಷಿಗಳು ತಾವು ಅದಕ್ಕೆ ಉಪದೇಶವನ್ನು ಮಾಡಿದರು ಅನ್ನೋದು ಒಂದು ಭಾಗ. ಆದರೆ ನಾರದರು ಪ್ರಹ್ಲಾದ ರಾಜರಲ್ಲಿರ್ತಕ್ಕಂಥ ಒಂದು ವಾಯು ಅಂಶ ಏನಿದೆಯಲ್ಲ, ಒಂದು ರೂಪದಿಂದ ತಮಗೆ ಬಂದಿರತಕ್ಕಂಥ ವಿಷಯವನ್ನು ವಾಯು ಅಂಶದಲ್ಲಿರ್ತಕ್ಕಂಥ ಆ ಒಂದು ಒಳಗಡೆ ಇರತಕ್ಕಂಥ ಕೂಸಿಗೆ ಸಮರ್ಪಣೆಯನ್ನು ಮಾಡಿದರು ಅಂತ ನಾವಿಲ್ಲಿ ಅರ್ಥ ಮಾಡಬೇಕಾಗ್ತದೆ. ಹೀಗಾಗಿ ನಮಗೆ ಏನಾಯ್ತು ಈಗ? ಹಾಗಾದರೆ ಪ್ರಹ್ಲಾದರಾಜರು ಅಗರ್ಭ ವೈಷ್ಣವರಾದರು. ಒಂದು ತಾಯಿಯ ಗರ್ಭದಲ್ಲಿರುವಾಗಲೇ ವೈಷ್ಣವತ್ವವನ್ನು ಪಡೆದರು. ನಾವೆಲ್ಲ ಯಾರು? ನಾವು ಅಗರ್ಭ ಸಾಲಗಾರರು. ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮ ಮೇಲೆ ಸಾಲ ಇರ್ತದೆ, ನಮ್ಮ ಮೇಲೆ ಪಾಪ ಇರ್ತದೆ, ನಮ್ಮ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿರ್ತದೆ. ಆದರೆ ಮಹಾನುಭಾವರಾಗಿರ್ತಕ್ಕಂಥವರು ಅಗರ್ಭ ವೈಷ್ಣವರಾಗಿದ್ದರಪ್ಪ. ಹಾಗಾದರೆ ಪ್ರಹ್ಲಾದರಾಜರಾಗಿದ್ದಾಗ, ಬಾಲ್ಯಕ ರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ, ರಾಯರಾಗಿದ್ದಾಗ 4 ಅವತಾರಗಳಲ್ಲಿಯೂ ಕೂಡ ಇವರು ವೈಷ್ಣವತ್ವವನ್ನು ಬಿಡಲಿಲ್ಲ. ಮಾತ್ರ ಅಲ್ಲಯ್ಯ, ತಾವು ಭೂಗರ್ಭದಕ್ಕೆ ಹೋದಾಗೂ ಕೂಡ ವೈಷ್ಣವತ್ವದ ಸಂಬಂಧ ಇಟ್ಟುಕೊಂಡ್ರು. ಯಾವ ಅಪ್ಪಣ್ಣಾಚಾರ್ಯರು, ಯಾವ ರಾಯರ
ಆ ಒಂದು ಇದರ ಕಾಲಕ್ಕೆ ಬೃಂದಾವನ ಕಾಲಕ್ಕೆ ಇರಲಿಲ್ಲವೋ, ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹಳ ಹಪಿಯನ್ನು ಬಹಳ ತೊಂದರೆಯನ್ನು ಅನುಭವಿಸ್ತಾ, ಸ್ವಾಮಿ ನಾನು ಏನು ಮಾಡಿದ್ದೆ, ನಾನು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವು ವೃಂದಾವನಸ್ಥರಾದ್ರಲ್ಲ ಅಂತಕ್ಕಂಥ ಒಂದು ವ್ಯಥೆಯಲ್ಲಿ ಇದ್ದು ಬಿಚ್ಚಾಲೆಯ ಗ್ರಾಮದಿಂದ ತಾವು ಆ ಒಂದು ಶ್ರಾವಣ ಮಾಸದ ಆ ದಿನ ಆ ಕೊರೆಯುವ ಚಳಿ, ತುಂತುರು ಹನಿ, ಪ್ರವಾಹ ಇದೆಲ್ಲವನ್ನು ಲೆಕ್ಕಿಸದೆ ಯಾರ ಹತ್ರ ಹೋದರು? ಮಂಚಾಲೆಗೆ ನಡ್ಕೊಂಡು ಹೋದ್ರಲ್ವಾ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಘ್ರಿಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ತು ಸತ್ವ ನಿಚೋಚ್ಚ ಭಾವ ಮುಖನಕ್ರಗಣೈ ಸಮೇತ ದುರ್ವಾದ್ಯ ಜಾಪತಿ ಗಿರೈರ್ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಈ ರೀತಿಯಾಗಿ ಗುರುಸ್ತೋತ್ರವನ್ನು ಪಠಣೆ ಮಾಡ್ತಾ 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 ಆ ವೃಂದಾವನ ಆಗಿರತಕ್ಕಂಥ ಮಂಚಾಲಿಯ ಕುಗ್ರಾಮದ ವೃಂದಾವನದ ಮುಂದುಗಡೆಗೆ ಕೂಗಳತೆ ಸಮೀಪದಲ್ಲಿ ಬಂದಾಗ ಅಪ್ಪಣ್ಣಾಚಾರ್ಯರು ಬಂದರು ಅಂತಕ್ಕಂಥ ಒಂದು ಗಡಿಬಿಡಿಯಲ್ಲಿ ಎಲ್ಲರೂ ಕೂಡ ದಾರಿಯನ್ನು ಬಿಡಿಸ್ತಾ ಇದ್ದರೆ ದುಃಖ ತಪ್ತರಾಗಿರ್ತಕ್ಕಂಥ ಅಪ್ಪಣ್ಣಾಚಾರ್ಯರು ಆ ವೃಂದಾವನದ ಮುಂದುಗಡೆಗೆ ಬಂದಿದ್ದಾರೆ. ನೋಡ್ತಾ ಇದ್ದಾರಂತೆ ಏನಾಗ್ತಾ ಇದೆ ಅಲ್ಲಿ ಅಂದರೆ, ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಡೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕ್ವಿಂತಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತಾ ವಿಭೂತಿರತುಲಾ. ಇಷ್ಟನ್ನುತ್ತಾ ಇದ್ದಾರೆ. ಆಶು ಕವಿಗಳ ಕಂಠ ನಿಂತುಕೊಳ್ತು, ಶ್ವಾಸ ನಿಂತುಕೊಳ್ತು. ಆಗ ಹೃದಯದಲ್ಲಿ ದುಃಖ ಉಮ್ಮಳಿಸಿದೆ, ಇಡೀ ದೇಹ ತಂಪಾಗಿದೆ, ಮೈಯಲ್ಲಿರ್ತಕ್ಕಂಥ ಅಂಗವಸ್ತ್ರಗಳು ತೊಯ್ದಿದೆ, ಹೃದಯ ಬಿಸಿಯಾಗಿದೆ. ಕಾರಣ ರಾಯರನ್ನು ನೋಡಬೇಕು ಅಂಥೇಳಿ. ಈ ರೀತಿಯಾಗಿ ಆ ಒಂದು ಕೀರ್ತಿರ್ದಿಗ್ವಿದಿತಾ ವಿಭೂತಿ ರತುಲ ಅಂಥೇಳಿ ರಾಯರನ್ನು ನೋಡ್ಲಿಕ್ಕಾಗ್ತಾ ಇಲ್ಲ. ಕಣ್ಣಾಲಿಕೆಯಲ್ಲಿ ನೀರು ಕೆಳಗಡೆಗೆ ಬರ್ತಾ ಇಲ್ಲ, ಒಳಗಡೆಗೆ ಇಂಗ್ತಾ ಇಲ್ಲ. ಆ ವೃಂದಾವನ ಮಸುಮಸುಗಾಗಿ ಕಾಣ್ತಾ ಇರಬೇಕಾದ್ರೆ ಸಾಕ್ಷಿ ಹಯಾಶ್ರೋತ್ರಹಿ ಅಂತಕ್ಕಂಥ 7 ಅಕ್ಷರಗಳ ಒಂದು ವಾಕ್ಯ ಬಂತು. ಇದೇನಿದು, ಎಲ್ಲೋ ಕೇಳಿರ್ತಕ್ಕಂಥದ್ದು, ಪರಿಚಿತವಾಗಿರ್ತಕ್ಕಂಥ ಧ್ವನಿ. ಆ ಕಡೆ ಈ ಕಡೆ ನೋಡಿದರೆ ಯಾರೂ ಇಲ್ಲ. ಸಾಕ್ಷಾತ್ ಒಳಗಡೆಗೆ ಭೂಗರ್ಭದ ಒಳಗಡೆಗಿರ್ತಕ್ಕಂಥ ರಾಯರು ಯಾವ ಆ ಒಂದು ಜಪವನ್ನು ಮಾಡ್ಕೊಂಡು ಕೂತಿದ್ರು, ಹೈಗ್ರೀವರ ಜಪವನ್ನು, ಆ ಸಂದರ್ಭದಲ್ಲಿ ರಾಯರೇ ನುಡಿದಿದ್ದಾರೆ. ಅಪ್ಪಣ್ಣಾಚಾರ್ಯರೇ ಇದಕ್ಕೆ ಹೈಗ್ರೀವ ದೇವರೇ ಸಾಕ್ಷಿಯಾಗಿದ್ದಾರೆ. ಎಲ್ಲಿಯ 700 ವರ್ಷಗಳವರೆಗೂ ಕೂಡ ನಾನು ವೃಂದಾವನದಲ್ಲಿ ಇರುವವರೆಗೂ ಕೂಡ ಈ ಗುರುಸ್ತೋತ್ರ ಅಂತಕ್ಕಂಥದ್ದು ಚಿರಂಜೀವಿ ಆಗಿರ್ತದೆ. ಮಾತ್ರ ಅಲ್ಲ, ನಿಮ್ಮ ಹೆಸರು ಕೂಡ ಚಿರಂಜೀವಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಸಂತೋಷ ಆಗಿ ಕಣ್ಣನ್ನು ಮುಚ್ಚಿದಾಗ ಯಾವ ಒಂದು ದುಃಖ ತಪ್ತವಾಗಿರ್ತಕ್ಕಂಥ ಒಂದು ಕಣ್ಣೀರಿದ್ವೋ ಅವು ಆನಂದ ಭಾಷ್ಪಗಳಾಗಿ ಪರಿವರ್ತನೆಯಾಗಿ ರಾಯರನ್ನು ನೋಡಿದರು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ನಮಗನಿಸ್ಬೇಕಾಗಿತ್ತು. ಅಂದರೆ ಸಾಮಾನ್ಯರಲ್ಲರಪ್ಪ, ಭೂಗರ್ಭದಲ್ಲಿಯೂ ಕೂಡ ರಾಯರು ಮಹಾವೈಷ್ಣವರಾಗಿದ್ದಾರೆ. ಇಂಥ ಒಂದು ರಾಯರ ಸಪ್ತಾಹ ಎಷ್ಟು ರೀತಿಯಾಗಿ ಯಾಕೆ ಮುಗಿತೋ ಅನ್ನುವ ರೀತಿಯಲ್ಲಿ, ನಾಳಿಂದ ಏನು ಮಾಡಬೇಕಪ್ಪ ನಾವು ಹುಚ್ಚಿಡಿತಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿಯೇ ಒಂದು ಕಾರ್ಯಕ್ರಮ ಆಗಿ ನಾವು ರಾಯರ ವಿಷಯವನ್ನು ಒಯ್ತಾ ಇದ್ದೇವೆ. ಇಂದಿನ ಕಾಲದಲ್ಲಿ ನಾವೆಲ್ಲ ಅನ್ನಿಸ್ತದೆ ನಮಗೆ, ಏನ್ರಿ ರಾಯರು ಬಹಳ ಕಷ್ಟಪಟ್ಟರು ಪಾಪ. ಹೇಳುವಾಗ ಎಷ್ಟು ಜನ ಹೇಳ್ತಾರೆ, ಏನು ರಾಯರು ಕಷ್ಟಪಟ್ರಿ, ಏನು ಒಡಕು ಪಾತ್ರಿ, ಏನು ಹರಕಂಗಿ, ಏನು ಹರಕ್ ಪಂಜ, ಏನು ಅವ್ರದ್ದು ದುರವಸ್ಥೆ, ಹಾಗೆ ಹೀಗೆ ಅಂತ. ಆದರೆ ಒಂದು ವಿಷಯವನ್ನು ಯಾರು ಹೇಳೋದೇ ಇಲ್ಲ, ರಾಯರು ಎಷ್ಟು ಮೃದುವಾಗಿದ್ದರು, ಅವರು ಎಷ್ಟು ಕರುಣಾಳುಗಳು. ಅಂದರೆ ಆ ದೈತ್ಯ ಬಾಲಕರು ಪ್ರಹ್ಲಾದ ಅನ್ಲಿಕ್ಕಾಗೋಲ್ಲ ಮಹಾರಾಯರೇ, 2 ಒತ್ತಕ್ಷರ ಇದೆ ನಿಮಗೆ, ಪ್ರಕ್ಕೊಂದಿದೆ ಹಾಕ್ಕೊಂದಿದೆ, ಏನು ಮಾಡೋದು ಅನ್ನುವಾಗ 2ನೇ ಅವತಾರದಲ್ಲಿ ವ್ಯಾಸರಾಜರಾದಾಗ ಒಂದೇ ಅಕ್ಷರಕ್ಕೆ ವ್ಯಾ ಅನ್ನುವಲ್ಲಿ ಮಾತ್ರ ಅವರು ಆ ಒಂದು ಹೆಸರನ್ನು ಇಟ್ಟುಕೊಂಡು ವ್ಯಾಸರಾಜ ಅಂದರು. ಪ್ರಹ್ಲಾದ 2 ಒತ್ತಕ್ಷರ ಆಗಲ್ಲ, ವ್ಯಾಸರಾಯ ಅಂದರು.
ಆದರೆ ಇನ್ನೂ ಕೆಲವರು ಉಳಿದ್ವಿ ನಮ್ಮಂಥವ್ರು, ವ್ಯಾನು ಅನ್ಲಿಕ್ಕೆ ಬರಲಿಲ್ಲ, ಬ್ಯಾನು ಅನ್ಲಿಕ್ಕೆ ಬರಲಿಲ್ಲ, ಏನು ಮಾಡೋ ಸ್ವಾಮಿ, ನಮ್ಮ ಪರಿಸ್ಥಿತಿ ಏನು ಅಂದರೆ, ಏನು ಚಿಂತೆ ಮಾಡಬೇಡ, ಈಗ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅನ್ಲಿಕ್ಕೆ ನಿನಗೆ ತೊಂದರೆ ಆಗ್ತದಲ್ಲ, ರಾ ಮತ್ತು ರೂದ ನಡುವ ಒಂದು ಏ ಹಚ್ಚು, ರುಸ್ವಿಲ್ಲ, ದೀರ್ಘಿಲ್ಲ, ಒತ್ತಕ್ಷರ ಇಲ್ಲ, ಕೊಂಬಿಲ್ಲ, ಪೂಜಿಲ್ಲ, ರಾಯರು ಅಂದ್ರೆ ಸಾಕು, ನೀ ಎಲ್ಲಿದ್ದೆ ಅಲ್ಲಿ ಬರ್ತೀನಿ ಅಂತ. ಇಷ್ಟು ಕರುಣಾಮಣಿಗಳಾಗಿರ್ತಕ್ಕಂಥ ರಾಯರು ಗೋದಾವರಿ ಪಟ್ಟಣದಲ್ಲಿ ಇರಬೇಕಾದ್ರೆ ರಾತ್ರಿ ಒಂದು ದಿವಸ ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೀತು. ಏನು ನಡೀತು ಅಂದರೆ, ಹಿಂದಿನ ದಿನ ಸರಸ್ವತಿ ಬಾಯರು ಮತ್ತು ರಾಯರು ಅಂದರೆ ವೆಂಕಟನಾಥ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಆರಾಮಾಗಿ ಕೂತಿರುವಾಗ ಕೇಳ್ತಾ ಇದ್ದಾಳೆ ಸರಸ್ವತಿ ಬಾಯರು, ಎಷ್ಟು ಸಂಸಾರವನ್ನು ಭಗವಂತ ಚೆಂದಾಗಿ ನಡೆಸಿದ್ದಾನೆ, ಒಳ್ಳೆಯ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಮಗ, ನಿಮ್ಮಂಥ ಪತಿ, ಈ ಸುಂದರವಾಗಿರ್ತಕ್ಕಂಥ ಮನೆ, ಇಷ್ಟು ರೀತಿಯಾಗಿರ್ತಕ್ಕಂಥ ಜ್ಞಾನ, ಇದೆಲ್ಲವೂ ಕೂಡ ಎಷ್ಟು ನನಗೆ ಆಪ್ಯಾಯಮಾನವಾಗಿದೆ ಅಂತಕ್ಕಂಥ ವಿಷಯವನ್ನು ಹೇಳಿದಾಗ ರಾಯರು ಎಚ್ಚರಿಸ್ತಾರೆ, ಭಗವಂತ ಯಾವಾಗ ಹೆಂಗಿಡ್ತಾನೋ ಹಂಗಿರಬೇಕು, ಆದರೆ ಮುಂದೆ ಏನೇ ಬಂದರೂ ಕೂಡ ಅದನ್ನು ನಾನು ಸಂಭಾಳಿಸ್ಕೊಳ್ತೀನಿ, ಅದನ್ನು ತಡ್ಕೊಳ್ತೀನಿ ಅಂತಕ್ಕಂಥ ಸಿದ್ಧತೆಯೂ ಬೇಕು ಮನುಷ್ಯನಿಗೆ. ಯಾಕಂದರೆ ಮನುಷ್ಯನಿಗೆ ಯಾವಾಗಲೂ ಕೂಡ ಹಗಲು ಇರೋದೇ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಂಜೆ ಅಂತಕ್ಕಂಥದ್ದು ಬರೋದೇ, ಎಲ್ಲರಿಗೂ ಸಂಜೆ ಇರಲ್ಲ, ಮತ್ತೆ ಬೆಳಗು ಬರೋದೇ. ಈ ರೀತಿಯಾಗಿರ್ತಕ್ಕಂಥ ಮಾತುಕತೆ ನಡೀತದೆ. ಎಲೆ ಅಡಿಕೆ ಹಾಕ್ಕೊಂಡು ಆರಾಮಾಗಿ ತಮ್ಮ ಸುಖದ ಆ ಒಂದು ಸಂಸಾರದ ಉಚ್ಛ್ರಾಯ ಸ್ಥಿತಿಯನ್ನು ನೆನೆಸ್ತಾ ಇರಬೇಕಾದ್ರೆ ಬೆಳಗಾ ಮುಂಜಾನೆ ಸಮಯ ಸ್ವಪ್ನ ಬಿತ್ತು ನಮ್ಮ ವೆಂಕಟನಾಥರಿಗೆ. ಏನು ಬಿತ್ತು? ಒಬ್ಬರು ಬಂದು ಬಾಗಿಲು ಬಡಿದ್ರು, ವೆಂಕಟನಾಥ ವೆಂಕಟನಾಥ ಅಂತ. ಬಾಗಿಲು ಬಡಿಬೇಕಾದ್ರೆ ಆಗ ಕೇಳಿದರು, ಯಾರಮ್ಮ, ಯಾರು? ಇಲ್ಲ, ಬಾಗಿಲು ತೆಗಿಯಪ್ಪ. ಸರಿ, ಬಾಗಿಲು ತೆಗಿತಾರೆ. ಒಬ್ಬ ಮುತ್ತೈದಿ ಕಚ್ಚಿ ಹಾಕಿದ್ದಾಳೆ, ಲಟ್ಟಿದ್ದಾಳೆ, ಕಪ್ಪಿದ್ದಾಳೆ, ಉದ್ದಕ ಕರಿ ಕುಂಕುಮ ಹಚ್ಚಿದ್ದಾಳೆ, ಕೂದಲವನ್ನು ಕೆದರಿದ್ದಾಳೆ, ವೆಂಕಟನಾಥ ಅಂತ ಒದರ್ತಾ ಇದ್ದಾಳೆ. ವೆಂಕಟನಾಥರು ಬಾಗಿಲು ತೆಗೆದ್ರು, ಯಾರಮ್ಮ, ಒಳಗೆ ಬಾ. ಇಲ್ಲಪ್ಪ, ನಾ ಒಳಗೆ ಬಂದರೆ ಕಷ್ಟ ಇದೆ, ನಾನು ಒಳಗೆ ಬಂದರೆ ನಾನು ಕೇಳಿದಂತೆ ಆದರೆ ಒಳಗೆ ಬರ್ತೀನಿ ನಾನು. ನೋಡಮ್ಮ, ಈ ಅಪರಾತ್ರಿ ಬಂದಿದ್ದೀಯಾ, ಮೊದಲು ಒಳಗಡೆಗೆ ಬಾ ಅಂಥೇಳಿ ಒಳಗಡೆಗೆ ಕರಿತಾ ಇದ್ದಾರೆ. ಒಳಗಡೆಗೆ ಕರೆದಾಗ ಆ ತಾಯಿ ಕೇಳಿದ್ಲು, ವೆಂಕಟನಾಥ, ನಂದೊಂದು ಮಾತು ನಡೆಸಬೇಕಪ್ಪ. ಏನಮ್ಮ, ಏನು ಹೇಳು? ನಾನು ಬಂದಿರತಕ್ಕಂಥಕ್ಕೆ ಬೇರೆ ಯಾರೂ ಅಲ್ಲ, ಅಲಕ್ಷ್ಮಿ ಅಂತಾರೆ ನನಗೆ. ನಾನು ದರಿದ್ರ ಲಕ್ಷ್ಮಿ. ನಾನು ಅನೇಕ ವರ್ಷಗಳಿಂದ ನಿನ್ನ ಹತ್ರ ಇರಬೇಕು ಅಂತ ನನಗೆ ಬಹಳ ಇಷ್ಟಪಟ್ಟೆ ನಾನು. ಯಾಕಂದರೆ ನನಗೆ ಮನ್ಯಾಗ ಹುಡ್ರು ಅಳುತ್ತಿರಬೇಕು, ಹರಕು ಬಟ್ಟೆ ಹಾಕ್ಕೊಂಡಿರಬೇಕು, ಚಹಾ ಪುಡಿ ಇದ್ದರೆ ಸಕ್ಕರೆ ಇರಬಾರ್ದು, ಸಕ್ಕರೆ ಇದ್ದರೆ ಚಹಾ ಪುಡಿ ಇರಬಾರ್ದು, ಅವು ಎರಡೂ ಇದ್ದರೆ ಹಾಲು ಇರಬಾರ್ದು, ಇಷ್ಟು ರೀತಿಯಾಗಿ ಬಡತನ ಇರಬೇಕು. ಅಂದರೆ ಎಲ್ಲರೂ ಹಿಂಗೆ ಅಳುತ್ತಾ ಚೀತು ಅನ್ನಬೇಕು. ನೀವೆಲ್ಲಿ ಊಟಕ್ಕೆ ಹೋಗ್ತೀರಿ ಅಲ್ಲಿ ಊಟ ಆಗಿ ಹೋಗಿರಬೇಕು, ನೀವೇನಾರ ತಿನ್ಬೇಕಂದ್ರೆ ಹಳಸಿದ್ದು ಸಿಗಬೇಕು. ಈ ರೀತಿಯಾದ ಮನೆಗಳು ಅಂದರೆ ನನಗೆ ಬಹಳ ಇಷ್ಟ. ಆ ಮನೆಗಳಲ್ಲಿ ನಾನು ಇರಬೇಕು ಅಂತ ಪ್ರಯತ್ನ ಮಾಡಿದೆ. ನಿನ್ನ ಹತ್ರ ಇರಬೇಕು ವಿಶೇಷವಾಗಿ ಅಂಥೇಳಿ ನಾನು ಪ್ರಹ್ಲಾದರಾಜರಾಗಿ ನೀನು ಅವತಾರ ಮಾಡಿದಾಗ ನಾನು ಪ್ರಯತ್ನ ಮಾಡಿದರೆ ನಿನ್ನ ತಂದೆ ನನ್ನನ್ನು ಎಲ್ಲಿ ಬಿಡ್ತಾನಪ್ಪ? ಅವನು ಎಲ್ಲ ದಿಕ್ಪಾಲಕರನ್ನೇ ಹಿಡಿದು ಹಾಕಿದವ, ನನ್ನನ್ನು ಹೊಸಿಗೆ ಹಾಕಿಬಿಡ್ತಿದ್ದ. ಅದೇ ಪ್ರಕಾರವಾಗಿ ಎರಡನೇ ಅವತಾರದಲ್ಲಿ ನೀನು ವ್ಯಾಸರಾಜರಾಗಿ ಹುಟ್ಟಿದಾಗ ನಿನ್ನ ಹತ್ರ ಬರಬೇಕು ಅಂದರೆ ನಿನ್ನನ್ನು ಬಂಗಾರದ ತಟ್ಟೆಯಲ್ಲಿಯೇ ಆ ಮಹಾನುಭಾವರಾಗಿರ್ತಕ್ಕಂಥವ್ರು ಪ್ರಸವ ಮಾಡಿಸಿ ನಿನ್ನ ಗುರುಗಳು ಮನೆಗೆ ಕರ್ಕೊಂಡು ಹೋಗಿಬಿಟ್ರು. ಆ ಹೊತ್ಸಲವನ್ನು ಪ್ರವೇಶವನ್ನು ಕೂಡ ಮಾಡಲಿಕ್ಕಾಗಲಿಲ್ಲ ಮಹಾರಾಯ. ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಾದರೂ ನಿನ್ನ ಮನೆಯಲ್ಲಿ ಇರಬೇಕು ಅಂತ ನಾನು ಅಪೇಕ್ಷೆ ಪಟ್ಟೀನಿ ಅಂದಾಗ ನಮ್ಮ ರಾಯರು ಏನು ಅನ್ಬೇಕ್ರಿ? ಎಲ್ಲೋ ಒಂದು 20 ರೂಪಾಯಿ ಕೆಜಿ ಹಸಿಮೆಣಸಿಕಾಯಿ ನಾ ತಂದೀನಿ ಅಂಥೇಳಿ ಅವ್ರು ಹೇಳಿದಾಗ ನಾನೆಲ್ಲೋ 25 ರೂಪಾಯಿ ತಂದಿದ್ದರೆ ಇಡೀ ದಿವಸ 5 ರೂಪಾಯಿ ಹೋಯಿತು, 5 ರೂಪಾಯಿ ಹೋಯಿತು ಅಂತಕ್ಕಂಥ ನಮಗೂ ಆ ಸಂದರ್ಭದಲ್ಲಿ ಆಯ್ತವ್ವ ಬಾ ಇರು ಅನ್ನೋದನ್ನು ಹೇಳಿದರು. ನೋಡಪ್ಪ, ಇರು ಅನ್ಬೇಡ, ಬಹಳ ಕಷ್ಟವನ್ನು ಅನುಭವಿಸ್ತೀಯ, ನೀನು ಯೋಚನೆ ಮಾಡು ಅಂದಾಗ ಆಯ್ತಮ್ಮ ನಾ ಬಾ ಅಂತ ಹೇಳಿದ್ದೀನಲ್ಲ ಅಂಥೇಳಿ ಆ ಒಂದು ಲಕ್ಷ್ಮಿಗೆ, ಅಲಕ್ಷ್ಮಿಗೆ, ದರಿದ್ರ ಲಕ್ಷ್ಮಿಗೆ ಆಶ್ರಯವನ್ನು ಕೊಟ್ಟರು. ಆಶ್ರಯವನ್ನು ಕೊಟ್ಟರು ಅಂದರೆ ನಿಮ್ಮ ಹಾಗೆ ಆಶ್ರಯ ಕೊಟ್ಟರು ಆಕೆ ಅಷ್ಟಕ್ಕೆ ಆಕೆ ಮೂಲಿಗಿದ್ಲೋ? ಇಲ್ಲ. ಕೆಲವೇ ದಿನಗಳಲ್ಲಿ ಏನು ಬಂತು ಅಂದರೆ ಅಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ. ಆ ಸಂದರ್ಭಕ್ಕೆ ಸರಿಯಾಗಿ ಮಠದಲ್ಲಿ ವ್ಯವಸ್ಥೆ ಆಗಬೇಕು. ಮಠದಲ್ಲಿ ವ್ಯವಸ್ಥೆ ಆಗಬೇಕು ಅಂದರೆ ದುಡ್ಡು ಬೇಕು. ದುಡ್ಡು ಬೇಕಂದರೆ ಮಠದ ಹೊಲಗಡೆಗ ಲಾವಣಿ ಬೇಕು. ಶ್ರೀನಿವಾಸಾಚಾರ್ಯ ಒಂದು ದಿವಸ ಬೆಳಗ್ಗೆ ಬಂದರು, ಸ್ವಾಮಿ ಇವತ್ತಿನ ದಿವಸ ಭಾಳ ಕಷ್ಟ ಆಗಿದೆ,
ಯಾಕೆಂದರೆ ಹೊಲದಲ್ಲಿರ್ತಕ್ಕಂಥ ನಮ್ಮ ಪೈರು ಪೂರ್ತಿಯಾಗಿ ನಾಶ ಆಗಿ ಹೋಗಿದೆ. ಯಾಕೆಂದರೆ ಈ ಸುತ್ತಮುತ್ತಲಿರ್ತಕ್ಕಂಥ ಹೊಲಗಳು ಬಹಳ ಚೆನ್ನಾಗಿದೆ, ಆದರೆ ನಮ್ಮ ಹೊಲ ಮಾತ್ರ ಪೂರ್ತಿಯಾಗಿ ಹುಳ ಹತ್ತಿ ಪೂರ್ತಿ ಕೀಟ ಆಗಿ ಆಗಿ ಹೋಗಿದೆ. ಆದರೆ ರೈತನಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಲಾವಣಿಯ ದುಡ್ಡು ಈ ಸಾರಿ ಬರೋದಿಲ್ಲ ಅಂತ ಕೇಳಿದರು. ಏನು ಸಮಾಚಾರ? ಹಾಗಾದರೆ ಕುಂಭಕೋಣಂನಿಂದ ದುಡ್ಡು ಬರಬೇಕಲ್ಲ, ಈ ವರ್ಷದ ಒಂದು ಮಠದ ವ್ಯವಸ್ಥೆಗೆ ಬಂದಿದೆ ಅಂದರೆ ಇಲ್ಲ, ಅದು ಕೂಡ ಬಂದಿಲ್ಲ ಅಂತಂದಾಗ ಆಗ ಗುರುಗಳು ಅರ್ಥ ಮಾಡಿಕೊಂಡ್ರು. ಓಹೋ, ಪ್ರಾರಂಭ ಮಾಡಿದೆಯಮ್ಮ ನೀನು, ನಿನ್ನ ಕಾರ್ಯ ಪ್ರಾರಂಭ ಆಗಿದೆ, ಹರಿಚಿತ್ತ ಅಂಥೇಳಿ ಯಾವುದೇ ರೀತಿಯ ದುಃಖ ದುಗುಡ ದುಮ್ಮಾನಗಳನ್ನು ಮಾಡಿಕೊಳ್ಳದೆ, ಸರಿ ಶ್ರೀನಿವಾಸಾಚಾರ್ಯರೇ ಈ ಒಂದು ಮಹಾಸಮಾರಾಧನೆಯ ವ್ಯವಸ್ಥೆಯನ್ನು ಮಾಡಿ ಅಂಥೇಳಿ ತಮಗೆ ಬಂದಿರತಕ್ಕಂಥ ಅನೇಕ ಬಿರುದು ಬಿಲಾಂತ್ಕತಿಗಳು, ಉಂಗ್ರಗಳು, ಅದೇ ಬೆಳ್ಳಿಯ ಸಾಮಗ್ರಿಗಳು, ಇದು ಎಲ್ಲವನ್ನೂ ಕೂಡ ಸೇರಿಸಿ ತಮ್ಮ ಪತ್ನಿಗೆ ಮದುವೆಯಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಆಭರಣಗಳನ್ನು ಕೂಡ ಸೇರಿಸಿ ಶ್ರೀನಿವಾಸಾಚಾರ್ಯರ ಕೈಯಲ್ಲಿ ಕೊಟ್ಟು ಇದನ್ನು ವ್ಯಯ ಮಾಡಿ ವಿಜೇಂದ್ರ ತೀರ್ಥರ ಆರಾಧನೆಯನ್ನು ಪಂಡಿತೋತ್ತಮರನ್ನು ಕರೆಸಿ ಅಲಂಕಾರ ಸೇವಾದಿಗಳನ್ನಾಗಿ ಭರ್ಜರಿಯಾಗಿ ಮಾಡಿ ಅಂಥೇಳಿ ಸೂಚನೆಯನ್ನು ಕೊಟ್ಟಾಗ ಶ್ರೀನಿವಾಸಾಚಾರ್ಯಂದರು, ಸ್ವಾಮಿ ಏನು ತಪ್ಪು ಮಾಡ್ತಾ ಇದ್ದೀರಿ? ನಿಮಗೆ ಬಂದಿರತಕ್ಕಂಥ ಈ ಎಲ್ಲ ಬಿರುದಾಂಗತಿಗಳನ್ನು ಮಾರಿಕೊಂಡು ಅದು ಮಾರೋದಾ? ಏನು ಮಾರಲಿಕ್ಕೆ ಏನಾಗಿದೆ? ನನ್ನಲ್ಲಿರ್ತಕ್ಕಂಥ ಪಾಂಡಿತ್ಯವನ್ನು ಅದೆಲ್ಲ ಕಸುವತ್ತದ ಶ್ರೀನಿವಾಸಾಚಾರ್ಯರೇ? ನನಗೆ ಇರತಕ್ಕಂಥ ಈ ಪಾಂಡಿತ್ಯವನ್ನು ಈಗ ಕೊಟ್ಟಿದ್ದಾರಲ್ಲ, ಇದೆಲ್ಲ ಬೆಳ್ಳಿ ಸಾಮಗ್ರಿಗಳು ಇವೆಲ್ಲವೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಏನು ಚಿಂತೆ ಮಾಡಬೇಡ್ರಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾನೆ. ಹೇಳಿದ ನಂತರವಾಗಿ ಅದನ್ನು ವ್ಯಯ ಮಾಡಿ ವಿಜೇಂದ್ರ ತೀರ್ಥರ ಆರಾಧನೆ ಅದ್ಭುತವಾಗಿ ಆಯಿತು. ಪ್ರತಿ ವರ್ಷಕ್ಕಿಂತೂ ವಿಜೃಂಭಣೆಯಿಂದ ಆಯಿತು. ಆ ಸಂದರ್ಭದಲ್ಲಿ ರಾತ್ರಿ ಸರಸ್ವತಿ ಬಾಯರು ಕೇಳಿದರು, ಏನ್ರಿ ಪೆಟ್ಟಿಗೆಯಲ್ಲಿ ಏನೂ ಇಲ್ಲ, ಎಲ್ಲಿದೆ ಅಂತ ಕೇಳಿದಾಗ, ಅವು ಎಲ್ಲಿರಬೇಕೋ ಅಲ್ಲಿ ಸುರಕ್ಷಿತವಾಗಿವೆ ಸರಸ್ವತಿ, ಯಾಕೆ ಚಿಂತೆ ಮಾಡ್ತೀಯ ಅಂತ. ಏನಾಯಿತು ಆಗಿರತಕ್ಕಂಥ ವಿಷಯವನ್ನು ಹೇಳಿದರು. ನಿನ್ನ ಆಭರಣಗಳು ಎಲ್ಲ ಛಲಪ್ರತಿಮೆಗಳ ಹೊಟ್ಟೆಯಲ್ಲಿ ಆನಂದವಾಗಿವೆ, ಯಾಕೆ ಚಿಂತೆ ಮಾಡ್ತೀಯ ಅನ್ನುವಾಗ, ನನಗೆ ಆಭರಣಗಳ ಚಿಂತೆ ಇಲ್ಲ, ನಿಮ್ಮಂಥ ಪತಿರಾಯರೇ ನನಗೆ ದೊಡ್ಡ ಆಭರಣ, ನಿಮ್ಮಂಥವ್ರು ಪ್ರತಿ ಜನ್ಮದಲ್ಲಿ ನನಗೆ ಸಿಗುತ್ತೀರಿ ಅಂದರೆ ನಾನು ಎಷ್ಟೋ ಆಭರಣಗಳನ್ನು ನಾನು ಕಳ್ಕೊಳ್ಳೋಕ್ಕೆ ತಯಾರು ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಸುಹಾಸನಿಯರಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದರೂ ಯತಿವರೆಣ್ಯರ ಪತ್ನಿ ಇದ್ದರೆ ಅದು ಸರಸ್ವತಿ ಬಾಯರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಮಹಾನುಭಾವರಿಗೆ ಬಡತನ ಬಂತು ಅಂದರೆ ಸಾಕ್ಷಾತ್ ಆ ಒಂದು ಸರಸ್ವತಿ ಆ ಒಂದು ಅಲಕ್ಷ್ಮಿಯನ್ನು ಇವರು ಆಹ್ವಾನ ಮಾಡಿ ಅನೇಕ ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಸಹನೆಯಿಂದ ಎಲ್ಲವನ್ನೂ ಕೂಡ ಅವರು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿದರೆ ಹೊರತಾಗಿ ಯಾಕೆ ಹಿಂಗಿಟ್ಟಿ ಮಾರಾಯ ಅಂಥೇಳಿ ಒಂದು ದಿವಸವೂ ಕೂಡ ಅನ್ನಲಿಲ್ಲ. ಅದಕ್ಕೋಸ್ಕರವಾಗಿ ಅವರು ಪೂಜ್ಯರಾದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ. ನೀವು ಪೂಜ್ಯರಾಗಿದ್ದೀರಿ ಸ್ವಾಮಿ ಅಂತ ನಾವೆಲ್ಲರಿಗೂ ಹೇಳ್ತೀವಿ ಇಲ್ವೋ? ಪ್ರತಿನಿತ್ಯ ಈ ಶಬ್ದ ಯಾರಿಗೆ ಗೊತ್ತಿಲ್ಲ? ಮಗು ಮೊದಲು ತೊದಲ ಬಾಯಿಯನ್ನು ನುಡಿಯುವಾಗ ಅವನ ಬಾಯಿಂದ ಬರ್ತಕ್ಕಂಥ ಒಂದು ಶಬ್ದ ಏನು? ಹೇಳಪ್ಪಿ, ಪೂಜ್ಯಾಯ ಹೇಳು, ರಾಘವೇಂದ್ರಾಯ ಹೇಳು, ಸತ್ಯಧರ್ಮ ರತಾಯ ಚ ಅಂತ ಹೇಳು ಅಂಥೇಳಿ ಅವನ ಬಾಯಿಂದ ಹೇಳಿಸಿ ಆನಂದ ಪಡ್ತೀವೋ ಇಲ್ವೋ ನಾವು? ಈ ರೀತಿಯಾಗಿ ಶ್ಲೋಕ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ, ಮಂಗಳಾಷ್ಟಕ ಅಂದರೆ ರಾಯರ ಮಂಗಳಾಷ್ಟಕ, ಅಷ್ಟೋತ್ತರ ಅಂದರೆ ರಾಯರ ಅಷ್ಟೋತ್ತರ, ಮಂತ್ರಾಕ್ಷತಿ ಅಂದರೆ ರಾಯರ ಮಂತ್ರಾಕ್ಷತಿ, ಪಂಚಾಮೃತ ಅಂದರೆ ರಾಯರ ಪಂಚಾಮೃತ, ಸ್ವಾಮಿಗಳು ಅಂದರೆ ರಾಯರು. ಈ ರೀತಿಯಾಗಿ ರಾಯರು 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 ಇಲ್ಲದೇನೆ ಇಡೀ ಜೀವನವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ನಮ್ಮ ಜೀವನದ ಪ್ರತಿಯೊಬ್ಬರಲ್ಲಿಯೂ ಕೂಡ ನೋಡ್ತೇವೆ. ಅದಕ್ಕೋಸ್ಕರವಾಗಿ ಕರೆದಲ್ಲಿಗೆ ಬರುವ, ಬೇಡಿದವರ ಕೊಡುವ, ಮಂದ ಭಾಗ್ಯರಿಗೆ ದೊರಕದಿವರ ಸೇವಾ ಅಂಥೇಳಿ ದಾಸರು ಸಾರಿ ಸಾರಿ ಬಾರಿ ಬಾರಿ ಪರಿಪರಿಯಾಗಿ ಮರೋ ಆಗಿ ಚೀರಿ ಚೀರಿ ಹೇಳಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ. ಸ್ವಾಮಿ ನೀವು ಪೂಜ್ಯರಾಗಿದ್ದೀರಿ ರಾಘವೇಂದ್ರರೇ, ಯಾಕೆ ಗೊತ್ತಾ? ಸತ್ಯ ಧರ್ಮ ರತಾಯ ಚ. ಯಾಕೆ? ಸತ್ಯದಲ್ಲಿ ಧರ್ಮದಲ್ಲಿ ರತರಾಗಿದ್ದೀರಿ. ಎಂದೂ ಕೂಡ ನೀವು ಸತ್ಯವನ್ನು ಬಿಡಲಿಲ್ಲ. ಯಾವ ಸತ್ಯ ಹರಿಶ್ಚಂದ್ರನ ವಿಷಯವನ್ನು ನಾವು ತಗೊಳ್ತೀವೋ
ಅದೇ ರೀತಿಯಾಗಿ ನಿಮಗೆ ಅಷ್ಟ ಕಷ್ಟಗಳು ಬಂದರೂ ಕೂಡ ಸತ್ಯವನ್ನು ಬಿಡಲಿಲ್ಲ ಸ್ವಾಮಿ. ನೀವು ಮಠಕ್ಕೆ ಬರಬೇಕಾದ್ರೆ ನಿಮ್ಮ ಬಡತನವನ್ನು ತೋರಿಸದಂತೆ ಸುಧೀಂದ್ರ ತೀರ್ಥರ ಮುಂದುಗಡೆಗೆ ಬಂದು ಪಾಠಕ್ಕೆ ಮುಂದು ಊಟ ಪ್ರಾರಂಭ ಆದರೆ ಮನೆಗೆ ಹೋಗ್ತಿದ್ರಿ, ಊಟಕ್ಕೆ ಹಿಂದು. ಯಾಕೆಂದರೆ ನೀವು ಬರುವಾಗೂ ಕೂಡ ಮನೆಯಲ್ಲಿ ಗಂಧ ಅಕ್ಷಂತಿ ಅಂಗಾರಾದಿಗಳನ್ನು ಹಚ್ಚಿಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಮತ್ತೆ ಪಾಠಕ್ಕೆ ಮುಗಿಸಿ ಹೋಗ್ತಾ ಇದ್ರಿ. ಅನೇಕರು ಹೇಳ್ತಿದ್ರು, ಏನು ಸ್ವಾಮಿ ಹಿಂಗ್ಯಾಕೆ ಮಾಡ್ತೀರಿ ನೀವು, ನಾವೆಲ್ಲ ಊಟ ಮಾಡೋರು ಅಲ್ಲೇನು ಮಠದಲ್ಲಿ, ನೀವು ಯಾಕೆ ಊಟ ಮಾಡಬಾರ್ದು, ಬರ್ರಿ ಊಟ ಮಾಡಿರಿ ಅಂದರೆ, ನಾನು ಗೃಹಸ್ಥ ಧರ್ಮಪ್ಪ, ನಾನು ಗೃಹಸ್ಥನಾಗಿರ್ತಕ್ಕಂಥವನು, ನಾನು ಸಂಸಾರವನ್ನು ಬಿಟ್ಟು ಮನೆಯಲ್ಲಿ ಹೆಂಡತಿ ಮಗನನ್ನು ಉಪವಾಸ ಕೂಡಿಸಿ ನಾನು ಊಟ ಮಾಡೋದು ಸರಿ ಇರಲ್ಲ ಅಂದಾಗ ಯಾಕೆ ಚಿಂತೆ ಮಾಡ್ತೀರಿ, ಅವರನ್ನು ಕರ್ಕೊಂಬರ್ರಿ, ನಿಮಗೆ ಸುಧೀಂದ್ರ ಏನಾದರೂ ಅಂತಾರೋ, ನಿಮ್ಮ ಮೇಲೆ ಬಹಳ ಪ್ರೀತಿ ಅಲ್ವಾ ಅವರು. ಇಲ್ಲ, ಹಾಗೆ ಕರ್ಕೊಂಬರೋಕ್ಕಾಗಲ್ಲ, ಮಠದಲ್ಲಿರೋ ನಾನು ಒಬ್ಬನೇ, ಆದರೆ ಅವರನ್ನು ಹೆಂಗೆ ಕರ್ಕೊಂಬರಬೇಕು ಅನ್ನಾಗ ಇನ್ನೊಬ್ಬ ಹೇಳಿದ, ಚಿಂತೆ ಮಾಡಬೇಡ್ರಿ, ದಿನ ಒಂದು ಕ್ಯಾರಿಯರ್ ಆದರೂ ಒಯ್ಯಿರಿ ಅಂತ ಹೇಳಿದಾಗ ರಾಯರು ಕೊಟ್ಟ ಉತ್ತರ, ನಾನು ಆಕಸ್ಮಿಕವಾಗಿ ಊಟವನ್ನು ಒಯ್ದರೆ ಈ ಒಂದು ಮಠದಲ್ಲಿರ್ತಕ್ಕಂಥ ಒಬ್ಬ ಸುಧಾ ಪಂಡಿತನ ಊಟದ ಅಪಹರಣ ಮಾಡಿರ್ತಕ್ಕಂಥ ಪಾಪ ನನಗೆ ಬರ್ತದೆ. ಅದಕ್ಕೋಸ್ಕರವಾಗಿ ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಒಂದಿರಲಿ ಅಂತಕ್ಕಂಥ ಒಂದು ಚಿಂತನೆಯಿಂದ ರಾಯರು ಬದುಕಿದ್ದಾರೆ. ನಾವು 3 ಜನ ಬ್ರಾಹ್ಮಣರನ್ನು ನೋಡ್ತೇವೆ ನಮ್ಮ ಒಂದು ಮಾಧ್ವ ಪರಂಪರೆಯಲ್ಲಿ. ಒಬ್ಬ ಭಾಗವತದ ಬ್ರಾಹ್ಮಣ, ಇನ್ನೊಬ್ಬ ಮಹಾಭಾರತದ ಬ್ರಾಹ್ಮಣ, ಇನ್ನೊಬ್ಬ ಕಲಿಯುಗದ ಬ್ರಾಹ್ಮಣ. 3 ಜನ ಬ್ರಾಹ್ಮಣರು, 3 ಮಂದಿ ಬಂದಿರತಕ್ಕಂಥ ಅವಸ್ಥೆ ಒಂದೇ, ಆದರೆ ಅದನ್ನು ಪರಿಹಾರ ಮಾಡಿಕೊಂಡಿರ್ತಕ್ಕಂಥ ರೀತಿ ಬೇರೆ ಬೇರೆ. ಸುಧಾಮ ಮೊದಲನೆಯ ಒಂದು ಭಾಗವತದ ಬ್ರಾಹ್ಮಣ, ಕಡು ಬಡತನ, 10 ಜನ ಮಕ್ಕಳು, ಮನೆಯಲ್ಲಿ ಅಕ್ಷರಶಃ ಮಕ್ಕಳಿಗೆ ಆ ಒಂದು ಒದ್ದೆಯ ಬಟ್ಟೆಯನ್ನು ಹಾಕೇ ಮಲಗತಕ್ಕಂಥ ಒಂದು ಸನ್ನಿವೇಶ. ಒಂದು ದಿನ ತಾಯಿ ಹೇಳಿದ್ಲು, ಏನು ಸುಧಾಮನ ಪತ್ನಿ ಹೇಳ್ತಾಳೆ, ಏನು ನಿಮ್ಮ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ನಾಯಕ ಅಂತ ಹೇಳ್ತೀರಿ, ಹೋಗಿ ಏನಾದರೂ ಒಂದು ಸ್ವಲ್ಪ ಕೇಳ್ಕೊಂಬರಬಹುದಾ ಅಂತ ಹೇಳಿದಾಗ ಆ ಸುಧಾಮ ಊಟವನ್ನು ಬೇಕು ಅಂಥೇಳಿ ಭಗವಂತನ ಹತ್ರ ಹೋಗಿ ಕೇಳಲಿಲ್ಲ. ಹೆಂಡತಿ ಹೇಳಿರ್ತಕ್ಕಂಥದ್ದನ್ನೇ ಒಂದು ಅವಕಾಶವನ್ನಾಗಿ ಮಾಡಿಕೊಂಡು ನನ್ನ ಸ್ನೇಹಿತನ ಹತ್ರ ಹೋಗ್ತೀನಿ ಅಂಥೇಳಿ ತಾನು ಹೊರಟು ನಿಂತಾಗ ಅಲ್ಲಿ ಆಗಿರ್ತಕ್ಕಂಥ ಸಂದರ್ಭ, ಮಕ್ಕಳೇ ನಿಮಗೆ ಎಲ್ರಿಗೂ ಕೂಡ ಇವತ್ತು ನಾಳೆ ಎಲ್ರಿಗೂ ಸಮೃದ್ಧಿಯಾಗಿ ಊಟ, ಯಾಕಂದರೆ ನನ್ನ ಪತಿರಾಯ ಆ ಸುಧಾಮ ಕೃಷ್ಣನ ಹತ್ರ ಹೋಗಿ ಎಲ್ಲ ತೊಗೊಂಬರ್ತಾನೆ, ಎಲ್ಲ ಸಾಮಾನುಗಳನ್ನು ತರ್ತಾನೆ ಅನ್ನುವಾಗ ಒಂದೊಂದು ಮಗು ಒಂದೊಂದು ಹೇಳಿತು, ಅಪ್ಪ ನನಗೆ ಸೇಬು ಹಣ್ಣು, ಇನ್ನೊಬ್ಬ ಬಾಳೆಹಣ್ಣು, ಇನ್ನೊಬ್ಬ ಹೇಳ್ದ ಆ ಒಂದು ಫೋಟೋದಲ್ಲಿರ್ತಕ್ಕಂಥ ಚಕ್ರ ಬೇಕು ನನಗೆ, ಸಣ್ಣ ಮಗಳು ಹೇಳಿದು ಆ ಭಗವಂತನ ಆ ಒಂದು ರಥ ಇದೆಯಲ್ಲ ಅದೇ ನನಗೆ ಬೇಕು ಅಂತೇಳಿ 10 ಹುಡುಗರು ಕೂಡ ಒಂದೊಂದು ಹೇಳಿದಾಗ ಸುಧಾಮ ಇವತ್ತಿನ ದಿವಸ ದಾಟಿದ್ರೆ ಸಾಕು ಎಲ್ಲ ಮಕ್ಕಳು ನಗ್ತಾ ಇವೆ ಅಲ್ಲ ಅಂಥೇಳಿ ಭಗವಂತನ ಹತ್ರ ಹೋದಾಗ ಅಲ್ಲಿ ಏನಾದರೂ ಅವಮಾನ ಆದರೂ ಕೂಡ ಭಗವಂತ ನಾನು ಬಿದ್ದರೂ ಕೂಡ ನಿನ್ನ ಆ ಒಂದು ಧೂಳಿನ ಕಣದಲ್ಲಿ ನಾನು ಬಿದ್ದಿದ್ದೀನಲ್ಲ ಮಹಾರಾಯ, ಎಷ್ಟು ನನಗೆ ಅನುಗ್ರಹ ಮಾಡಿದಿ, ನನ್ನನ್ನು ನಿನ್ನ ಧೂಳಿನ ಕಣದಲ್ಲಿ ಬೀಳುವ ಹಾಗೆ ಮಾಡಿದೆಲ್ಲ, ನಾನು ಊಟ ಮಾಡಿ ಮನೆಗೆ ಹೋಗಬೇಕಾದರೂ ಕೂಡ ನೀನು ನನ್ನ ರಕ್ಷಣೆಗೋಸ್ಕರವಾಗಿ ಸುಧಾಮ ನಿನಗೆ ಹಾಕಿರ್ತಕ್ಕಂಥ ಆಭರಣಗಳನ್ನು ಕೊಡಪ್ಪ, ನಿನ್ನ ಯಾರಾದರೂ ಅಲ್ಲಿ ಕಳ್ಳರು ಕಾಕರು ಬಡದಾರು ಅಂಥೇಳಿ ನನ್ನನ್ನು ಇಸ್ಕೊಂಡೆಲ್ಲ ಅಂತ ಈ ರೀತಿಯಾಗಿ ಭಗವಂತನ ಬಗ್ಗೆ ಎಂದೂ ಕೂಡ ವಿಚಲಿತವಾದ ಯೋಚನೆಯನ್ನು ಮಾಡದೇನೆ ಆ ಸಂದರ್ಭದಲ್ಲಿ ಮನೆಗೆ ಬಂದು ನೋಡ್ತಾನೆ, ತನ್ನ ಮನೆಯೇ ಇಲ್ಲ, ಇದ್ದಿರ್ತಕ್ಕಂಥ ಒಂದು ಗುಡಿಸಲವೂ ಹೋಗಿಬಿಟ್ಟಿದೆ. ಅವನೊಂದ ಇದೇನಾದರೂ ಒಂದು ರಾಜಮಾರ್ಗ ಬಂತೋ ಏನು ಕತಿ, ಇಲ್ಲಿ ಈ ಒಂದು ರಾಜಕಾಲುವೆ ಬಂದು ನನ್ನ ಮನೆ ಹೋಗಿಬಿಡ್ತಲ್ಲ ಅಂತ ಅನ್ನುವಾಗಲೇ ಒಬ್ಬಕ್ಕೆ ಮುತ್ತೈದು ಬಂದು ನಮಸ್ಕಾರ ಮಾಡಿದ್ಲು. ಯಾರಮ್ಮ ನೀನು ನನಗೆ ಯಾಕೆ ಮಾಡ್ತೀಯ ಅಂಥೇಳಿ ಹಿಂದೆ ಸರಿದಾಗ ಸಾಕ್ಷಾತ್ ಹೆಂಡತಿ ಹೇಳ್ತಾ ಇದ್ದಾಳೆ, ಭಗವಂತನ ಅನುಗ್ರಹ ಎಷ್ಟು ಸ್ವಾಮಿ, ನೀವು ಅಲ್ಲಿ ಹೋದ ಮೇಲೆ ಎಲ್ಲವನ್ನೂ ಕೂಡ ಕೊಟ್ಟ ಮಾತ್ರ ಅಲ್ಲ, ಯಾವ ಮಗ ಚಕ್ರ ಕೇಳಿದ್ದ, ಯಾವ ಮಗ ರಥ ಕೇಳಿದ್ದ, ಯಾವ ಮಗ ಆತನ ಪದ್ಮವನ್ನು ಕೇಳಿದ್ದ, ಯಾವ ಮಗ ಸೇಬು ಹಣ್ಣು ಕೊಟ್ಟಿದ್ದ, ನೋಡಿ ಎಲ್ಲರ ಕೈಯಲ್ಲಿ ಕೂಡ ಅದು ಇದೆ ಅಂತಕ್ಕಂಥದ್ದನ್ನು ಆ ತಾಯಿ ಹೇಳ್ತಾಳೆ. ಈ ರೀತಿಯಾಗಿ ಒಬ್ಬ ಆ ಭಗವಂತನನ್ನು ಸ್ಮರಣೆಯನ್ನು ಮಾಡಿ ಒಬ್ಬ ಭಾಗವತದ ಧರ್ಮ ಬಡತನವನ್ನು ಕಳ್ಕೊಂಡ. ಆದರೆ ಮಹಾಭಾರತದ ಒಬ್ಬ ಬಡತನವನ್ನು ಕಳ್ಕೊಂಡಿರ್ತಕ್ಕಂಥ ರೀತಿ ಅಂದರೆ ದ್ರೋಣಾಚಾರ್ಯರು ಮಹಾ ತಪಸ್ವಿಗಳು, ನಿತ್ಯವೂ ಕೂಡ ಸ್ವಯಂಪಾಕ ಸ್ನಾನ ಆನ್ಯಾಯಕಾದಿಗಳು ಇಲ್ಲದೇ ಜೀವನವನ್ನು ಸಾಗಿಸದೇ ಇರತಕ್ಕಂಥ ಒಬ್ಬ ಮನುಷ್ಯ, ಒಬ್ಬ ಮೇಧಾವಿ, ಒಬ್ಬ ಋಷಿಪುಂಗವ. ಆತನಾಗೂ ಕೂಡ ಬಡತನ ಅಂದರೆ ಒಂದು ಆಕಳವನ್ನು ಕೂಡ ಸಾಕಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ
ಒಂದು ಬಡತನ ಬಂದಾಗ ಆ ಸಂದರ್ಭದಲ್ಲಿ ಮಗ ಒಂದು ದಿವಸ ದುರ್ಯೋಧನನ ಮನೆಗೆ ಹೋಗಿ ನಿಜವಾದ ಹಾಲನ್ನು ಕುಡುಕೊಂಡು ಬಂದಾಗ ಕಾಲು ಹೊಸಕೊಂಡು ನೀವು ನನಗೆ ಮೋಸ ಮಾಡಿದ್ರಿ, ನಿತ್ಯವೂ ಕೂಡ ಹಿಟ್ಟಿನಲ್ಲಿ ನೀರು ಹಾಕಿ ಕುಡಿಸಿ ನನಗೆ ಇದೇ ಹಾಲಂದ್ರಿ, ನನ್ನ ಸ್ನೇಹಿತನ ಮನೆಯಲ್ಲಿ ಇವತ್ತು ಎಂಥ ಬಂಗಾರದ ಒಂದು ಲೋಟದಲ್ಲಿ ಹಾಲು ಕುಡಿದಿದ್ದೇನೆ, ಹಾಲು ಅಂದರೆ ಹೇಗಿರ್ತದೆ ನೋಡಿ ಅಂಥೇಳಿ ತನ್ನ ಶಕ್ತಿಯನ್ನು ತೋರಿಸ್ತಾ ಅವರನ್ನು ವ್ಯಂಗ್ಯ ಮಾಡ್ತಾ ಅಳ್ತಾ ಇರಬೇಕಾದ್ರೆ ದ್ರೋಣಾಚಾರ್ಯಗನಿಸ್ತು, ಛೀ ಬ್ರಾಹ್ಮಣ ಜನ್ಮ, ಒಬ್ಬ ಮಗನಿಗೆ ಒಂದು ವಾಟ್ಗೆ ಹಾಲನ್ನು ಕೊಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಈ ಬ್ರಾಹ್ಮಣ ಜನ್ಮಕ್ಕೆ ಧಿಕ್ಕಾರ. ಎಲ್ಲಾದರೂ 4 ಮನೆ ಪಾಠ ಹೇಳಿ ಟ್ಯೂಷನ್ ಹೇಳಿದರೆ ನಮ್ಮ ಮಗನ ಹೊಟ್ಟೆ ತುಂಬ್ತದೆ, ಯಾಕಿದನ್ನು ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಬಂದು ತಾನು ಆ ಒಂದು ನಡಿಗೆಯನ್ನು ನಡೀತಾ ಇರಬೇಕಾದ್ರೆ ಕೌರವರು ಪಾಂಡವರು ಆಟ ಆಡ್ತಕ್ಕಂಥ ಸನ್ನಿವೇಶ, ಒಂದು ಬಾಲು ಆ ಒಂದು ಇದರಲ್ಲಿ ಬಾವಿಯಲ್ಲಿ ಬಿದ್ದಾಗ ಆ ಒಂದು ಬಾವಿಯಲ್ಲಿ ಬಿದ್ದ ಬಾಲನ್ನು ತೆಗೆಯಲಿಕ್ಕೆ ಎಲ್ಲ ಹುಡುಗರು ಕೂಡ ಕೌರವರು ಪಾಂಡವರು ಸಾಹಸ ಪಡ್ತಾ ಇರಬೇಕಾದ್ರೆ ದರ್ಭೆಗಳನ್ನು ತರಿಸಿ ಬಾಲಿನ ಮೇಲೆ ಒಂದೊಂದೇ ಹಾಕಿ ಆ ಒಂದು ಬಾಲನ್ನು ಮೇಲಕ್ಕೆ ಎಳೆದಾಗ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಯಿತು, ಇಂಥ ಗುರುಗಳು ಬೇಕು ಅಂಥೇಳಿ. ಆಗ ತಾನು ಎಲ್ಲವನ್ನೂ ಕೂಡ ಬಿಟ್ಟು ಮಗನ ಬಡತನಕ್ಕೋಸ್ಕರವಾಗಿ ತಾನು ಆ ಒಂದು ಕಲಿ ಅವತಾರ ಆಗಿರತಕ್ಕಂಥ ಅನೇಕ ದುಷ್ಟರಿಗೆ ತಾನು ಪಾಠವನ್ನು ಹೇಳಬೇಕಾಯಿತು. ಆದರೆ ನಮ್ಮ ಕಲಿಯುಗದ ಬ್ರಾಹ್ಮಣರಾಗಿರ್ತಕ್ಕಂಥ ರಾಯರನ್ನು ನೋಡ್ರಿ, ಎಂದೂ ಕೂಡ ಯಾರನ್ನೂ ಕೂಡ ಮಹಾನುಭಾವರು ಯಾಚನೆ ಮಾಡಲಿಲ್ಲ. ಈ ಮಹಾನುಭಾವರು ಯಾವತ್ತಿಗೂ ಕೂಡ ಯಾರನ್ನೂ ಯಾಚನೆ ಮಾಡಿಲ್ಲ, ಯಾರಿಗೆ ಕೊಡುವಾಗೂ ಕೂಡ ಯೋಚನೆ ಮಾಡಿಲ್ಲ. ಬೇಕು ಅಂತ ಯಾಚನೆ ಇಲ್ಲ ಮಹಾನುಭಾವರಿಗೆ. ಸ್ವಾಮಿ ನನಗೆ ಅದು ಬೇಕು ಇದು ಬೇಕು ಅಂದರೆ ಯೋಚನೆ ಮಾಡಿಲ್ಲ. ಎಲ್ಲರಿಗೂ ಕೂಡ ಯೋಚನೆ ಇಲ್ಲದೆ ಕೊಟ್ಟಾರೆ, ಬಾಚಿ ಕೊಟ್ಟಾರೆ, ಚಾಚಿ ಕೊಟ್ಟಾರೆ. ಇಂಥ ಮಹಾನುಭಾವರ ವೈಭವ ಅಂದರೆ ವೈಭವ. 450 ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮಹಾನುಭಾವರು ಸನ್ನಿಹಿತರಾಗಿ ಕರೆದಲ್ಲಿಗೆ ಬರುವ, ಬೇಡಿದ ವರ ಕೊಡುವ, ಮಂದ ಭಾಗ್ಯರಿಗೆ ದೊರಕದಿ ವರ ಸೇವಾ ಅಂಥೇಳಿ ಹೇಳ್ತಾ ಇದ್ದೇವಲ್ಲ. ಇಂಥ ಒಂದು ಕಲಿಯುಗದ ಮಹಾಬ್ರಾಹ್ಮಣರು ಯಾವತ್ತೂ ಕೂಡ ಬಗ್ಲಿಲ್ಲ. ಅವರ ಒಂದು ನಾಯಕತ್ವ, ಅವರ ನೇತೃತ್ವ, ಅವರ ಪ್ರಭುತ್ವ, ಆ ಮಹಾನುಭಾವರ ಒಂದು ಕರ್ತೃತ್ವ ಶಕ್ತಿ ಎಷ್ಟಿತ್ತು ಅಂದರೆ ಅವರ ಅತ್ಯಂತ ಕರುಣಾಮಯಿಗಳಾಗಿರ್ತಕ್ಕಂಥವ್ರು. ಇಂಥ ಕರುಣಾಮಯಿಗಳು ಆ ಒಂದು ಮೊನ್ನೆಯ ಪ್ರತಿಪದೆಯ ದಿವಸ ತಾವು ಪಟ್ಟಾಭಿಷೇಕವನ್ನು ಹೊಂದಿದರು. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಯಾವ ವ್ಯಾಸರಾಜರಾಗಿದ್ದ ಕಾಲಕ್ಕೆ ಫಾಲ್ಗುಣ ಕೃಷ್ಣ ಅಮಾವಾಸ್ಯೆಯ ದಿವಸ 3:30 ಘಳಿಗೆ ಯಾವ ಕೃಷ್ಣದೇವರಾಯನಿಗೆ ಆ ಒಂದು ಕುಹಯೋಗ ಬಂದಿತ್ತು, ಆ ಕುಹಯೋಗವನ್ನು ಪರಿಹಾರ ಮಾಡಿದರೋ, ಆ ಪರಿಹಾರ ಮಾಡಿ ಅವನನ್ನು ಸಂರಕ್ಷಣೆಯನ್ನು ಮಾಡಿದರೆ ಭಗವಂತ ಇಟ್ಕೊಳ್ಳಿಲ್ಲ. ನೀನು ವಿಜಯನಗರ ಸಾಮ್ರಾಜ್ಯದ ರಕ್ಷಣೆಗೋಸ್ಕರವಾಗಿ ನಿನ್ನ ಜೀವನವನ್ನೇ ಮುಡುಪಾಗಿಟ್ಟು ನೀನು ರಾಜನಾಗಿ 3:30 ಘಳಿಗೆ ಆ ಅಕಾಲ ಮೃತ್ಯುವನ್ನು ಪರಿಹಾರ ಮಾಡಿದ್ದರಿಂದ ಫಾಲ್ಗುಣ ಪಾಡ್ಯ ಮರುದಿನವೇ, ಮುಂದಿನ ಜನ್ಮದಲ್ಲಿ ಅದರ ಮರುದಿನವೇ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೀನಿ ಅಂಥೇಳಿ ಅಮಾವಾಸ್ಯೆಯ ಮರುದಿನ ಫಾಲ್ಗುಣ ಶುಕ್ಲ ಪ್ರತಿಪಾದ ದಿವಸ ಆ ಒಂದು ರಾಯರಾಗಿ ಹುಟ್ಟಿದಾಗ ಈ ಒಂದು ಮಹಾನುಭಾವರಾಗಿರ್ತಕ್ಕಂಥವರು ಈ ಒಂದು ಪಟ್ಟಾಭಿಷೇಕವನ್ನು ಹೊಂದಿದರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ರಾಯರ ವೈಭವ ಅಂದರೆ ಪರಮ ವೈಭವ. ಜಾತಿ, ಮತ, ಪ್ರಾಂತ, ಪಕ್ಷ, ಮತೀಯ, ಭಾಷೀಯ, ಪ್ರಾಂತೀಯ, ಜನಾಂಗೀಯ, ರಾಜಕೀಯ, ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಉಪಯೋಗ ನೀವು ಅವರನ್ನು ಉಪಾಸನೆ ಮಾಡ್ತೀರಿ, ಆ ರೀತಿಯಾಗಿ ಬಂದು ನಮ್ಮೆಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ಭಾರವನ್ನು ಮಹಾನುಭಾವರಾಗಿರ್ತಕ್ಕಂಥವರು ಹೊತ್ಕೊಂಡಿದ್ದಾರೆ. ಇಂಥ ಒಂದು ಅಗರ್ಭ ವೈಷ್ಣವರು ಮತ್ತು ಭೂಗರ್ಭ ವೈಷ್ಣವರಾಗಿರ್ತಕ್ಕಂಥವ್ರನ್ನ ಅಪ್ಪಣ್ಣಾಚಾರ್ಯರು ಕೊನೆಗೆ ಹೇಳ್ತಾರೆ ನಮ್ಮ ಗುರುಗಳು ಎಂಥವರು ಅಂದರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರಾನೇಕ ಪ್ರಜಾ ಸೇವಿತ
ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾ ಧ್ರುವಂ ಮಂಗಲಂ. ಇಂಥ ಗುರುಗಳೋ ನಮ್ಮವರು ಅಂಥೇಳಿ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡಿದು ನಮ್ಮ ಮಗಳಿಗೋ ಮಗನಿಗೆ ಹಾಕಿಬಿಟ್ರೆ ಅವನು ಆ ಒಂದು ನಮ್ಮ ಮಾಧ್ವರತಿಯಲ್ಲಿ ಅವನ ಜೀವನ ಮಾಡ್ತಾನೆ. ಮಾತ್ರ ಅಲ್ಲ, ರಾಯರ ಆ ಒಂದು ಮಂಗಳಾಷ್ಟಕದ ಮಂತ್ರಾಕ್ಷತೆಯ ಪ್ರಭಾವದಿಂದ ಇಡೀ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಶಕ್ತಿಯನ್ನು ಹೊಂದುತ್ತಾನೆ ಅನ್ನೋದಕ್ಕೋಸ್ಕರವಾಗಿಯೇ ಯಾರ ಒಂದು ಮಂಗಳಾಷ್ಟಕವನ್ನು ಹೇಳಲಿ ಬಿಡಲಿ, ರಾಯರ ಮಂಗಳಾಷ್ಟಕವನ್ನು ಹೇಳದೇ ಇದ್ದರೆ ಆ ಮನೆಯಲ್ಲಿ ಮದುವೆನೇ ಆಗೋಲ್ಲ ಅನ್ನುವಷ್ಟರ ಮಟ್ಟಿಗೆ ರಾಯರು ಹಾಸುಹೊಕ್ಕಾಗಿದ್ದಾರೆ. ಅಂಥ ಮಹಾನುಭಾವರ ಈ ದಿವ್ಯವಾಗಿರತಕ್ಕಂಥ ಸನ್ನಿಧಾನದಲ್ಲಿ ಅಡವಿರಾಯನ ಪವಿತ್ರವಾಗಿರತಕ್ಕಂಥ ಪ್ರದೇಶ, ಸಮೀಪದಲ್ಲಿಯೇ ಮಾದಿನೂರು ಗ್ರಾಮದ ವಿಷ್ಣುತೀರ್ಥ ಶ್ರೀಪಾದಂಗಳವರು, ಬದರಿನಾರಾಯಣ, ಅದೇ ಪ್ರಕಾರವಾಗಿ ಪಂಚಮುಖಿ ಪ್ರಾಣದೇವರು, ಇವರೆಲ್ಲರ ಒಂದು ಸಮಾಗಮ ಈ ಒಂದು ವೇದಿಕೆಯಲ್ಲಿ ಆಗಿದೆ. ಆ ರಾಯರು ನಮಗೆ ಯಾವಾಗ ಹೇಳುವಂಥ ಆಜ್ಞೆ ಕೊಡ್ತಾರೆ ಆವಾಗೇ ಹೇಳಬೇಕು ಹೊರತಾಗಿ ಮುಂಜಾನೆ 9:30ವರೆಗೆ ಆಗಬೇಕಾಗಿತ್ತು, 10ಕ್ಕೆ ಆಗಬೇಕಾಗಿತ್ತು, 11ಕ್ಕೆ ಆಗಬೇಕಾಗಿತ್ತು. ಸ್ವಾಮಿ ನೀವು ಕೊಡ್ತಕ್ಕಂಥ ಪ್ರಸಾದ ನೀವು ಯಾವಾಗ ಎಲ್ಲಿ ಹೆಂಗೆ ಕೂತ್ಕೊಂಡು ಹೆಂಗೆ ಹೇಳಂತೀರಿ, ಎಷ್ಟು ಹೇಳಂತೀರಿ, ಏನು ಮಾಡಂತೀರಿ, ಅದು ನಿಮಗೆ ಸಂತೋಷ ಆದರೆ ನಮ್ಮ ಜನ್ಮ ಸಾರ್ಥಕ. ಆದರೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈಗೋ ಆಗಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಢ್ಯತೆ ಆಗಲಿ ಇಲ್ಲ. ಆದರೆ ನಿಮ್ಮ ಒಂದು ವೈಭವವನ್ನು ಈ ಒಂದು ಸತ್ಪಾತ್ರರಿಗೆ ಹೇಳ್ತಕ್ಕಂಥ ಅವಕಾಶ ಸಿಕ್ಕಿರತಕ್ಕಂಥದ್ದು 32ನೆಯ ಈ ಒಂದು ವರ್ಷದಲ್ಲಿ ನಮಗೆ ಸಿಕ್ಕಿರತಕ್ಕಂಥ ಪುಣ್ಯ ಅಂತ ಹೇಳ್ತಾ, ಇದನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಉಭಯ ಸಮಿತಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣ. ಹರೇ ಶ್ರೀನಿವಾಸ. ಮಾದನೂರಿನ